ಇನ್ನು ಗಣೇಶನ ಹಬ್ಬ ಬಂತು ಅಂದ್ರೆ ಅನೇಕ ವಿಚಾರಗಳನ್ನ ಇಟ್ಕೊಂಡು ಎರಡೆರಡು ಗುಂಪುಗಳ ನಡುವೆ ಗಲಾಟೆ ಆಗೋದು ಪ್ರತಿ ವರ್ಷ ಕೂಡ ಸಹಜನೇ. ಇತ್ತ ಬೆಳಗಾವಿಯಲ್ಲೂ ಕೂಡ ಅದೇ ರೀತಿಯ ಗಲಾಟೆ ಆಗಿದೆ. ಕೇವಲ ಒಂದು ಪಟಾಕಿ ಹಚ್ಚುವಂತ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಘರ್ಷಣೆ ಶುರುವಾಗ್ಬಿಟ್ಟಿದೆ. ಗಣೇಶನನ್ನ ಕೂರಿಸಬೇಕು ಅನ್ನುವಂಥ ವಿಚಾರದಿಂದ ಹಿಡಿದು ಗಣೇಶನನ್ನ ವಿಸರ್ಜನೆ ಮಾಡೋವರೆಗೂ ಕೂಡ ಸಣ್ಣ ಪುಟ್ಟ ಗಲಾಟೆಗಳು ಇದ್ದೇ ಇರ್ತವೆ ರಾಜ್ಯದಲ್ಲಿ. ಅಂಥದ್ರಲ್ಲಿ ಗಣೇಶೋತ್ಸವದ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಪಟಾಕಿ ಹಚ್ಚುವಂಥ ವಿಚಾರದಲ್ಲಿ ಕುಂದಾನಗರಿ ಬೆಳಗಾವಿಯಲ್ಲೂ ಇದೇ ರೀತಿ ಗಲಾಟೆ ನಡೆದಿದೆ. ಈ ಕರೋಶಿ ಗ್ರಾಮದ ಬಸ್ ನಿಲ್ದಾಣದ ಬಳಿ ನಡೆದಿರುವಂತಹ ಘಟನೆ ಇದು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮ ಏನಿದೆ, ಅಲ್ಲಿ ಯುವಕರು ಹೊಡೆದಾಡಿಕೊಂಡಿರುವಂತಹ ವಿಡಿಯೋವನ್ನ ಅಲ್ಲೇ ಇದ್ದಂತ ಕೆಲವರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಗಲಾಟೆ ಹಿನ್ನೆಲೆ ಗ್ರಾಮದಲ್ಲಿ ಕೆಲಕಾಲ ಬಿಗುವಿನ ವಾತಾವರಣ ಕೂಡ ಉಂಟಾಗಿತ್ತು. ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಎರಡು ಗುಂಪುಗಳಲ್ಲಿ ಇದ್ದಂತಹ ಯುವಕರೇನಿದ್ದಾರೆ ಹೊಡೆದಾಡಿಕೊಂಡಿದ್ದಾರೆ. ಒಂದು ಪಟಾಕಿ ಅಂಟಿಸುವಂತಹ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡಿದ್ದಾರೆ. ಕರೋಶಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಆ ಘಟನೆಯ ಒಂದು ಸನ್ನಿವೇಶವನ್ನ ಅಲ್ಲೇ ಇದ್ದಂಥವ್ರು ಯಾರೋ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಅಂದರೆ ಗಣೇಶನ್ನ ಕೂರಿಸಿದ್ದಾರೆ, ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆದರೆ ಪಟಾಕಿ ಹಚ್ಚುವಂಥ ಸಂದರ್ಭದಲ್ಲಿ ಎರಡು ಗುಂಪುಗಳ ನಡುವೆ ನಡೆದಿರುವಂಥ ಸಂಘರ್ಷ ಇದು. ಆ ಒಂದು ಘಟನೆಯ ವಿಡಿಯೋವನ್ನು ಕೂಡ ಯಾರೋ ಮಾಡಿಕೊಂಡಿದ್ದಾರೆ. ಆ ವಿಡಿಯೋವನ್ನು ಕೂಡ ನೀವು TV5 ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಾ. ಗಣೇಶನ ಪ್ರತಿಷ್ಠಾಪನೆ ಮಾಡುವಂಥ ಸಂದರ್ಭದಲ್ಲಿ ಒಗ್ಗೂಡ್ಕೊಂಡಿರ್ತಾರೆ, ದುಡ್ಡನ್ನು ಪಟ್ಟಿಯನ್ನು ಎತ್ಕೊಂಡಿರ್ತಾರೆ, ಚಂದ ಎತ್ಕೊಂಡು ಅದ ಬಳಿಕ ಗಣೇಶನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಆದರೆ ಈ ರೀತಿ ಕೆಲವೊಂದು ಆಚರಣೆ ಮಾಡುವಂಥದ್ದು, ಪೂಜೆ ಮಾಡುವಂಥದ್ದು, ಪಟಾಕಿ ಅಂಟಿಸುವಂಥ ಸಂದರ್ಭದಲ್ಲಿ ಈ ರೀತಿಯ ಗಲಾಟೆಗಳಾಗ್ತವೆ. ಸದ್ಯ ಬೆಳಗಾವಿಯ ಒಂದು ಕರೋಶಿ ಗ್ರಾಮದಲ್ಲೂ ಇಂಥದ್ದೇ ಘಟನೆ ನಡೆದೋಗಿದೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶ್ರೀಧರ್. ಬೆಳಗಾವಿಯಲ್ಲಿ ನಡೆದಿರುವಂಥ ಘಟನೆಯ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಪಟಾಕಿ ಹಚ್ಚುವಂತಹ ವಿಚಾರಕ್ಕೋಸ್ಕರ ಗಲಾಟೆ ನಡೆದಿತ್ತು ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ನಿಜಕ್ಕೂ ಆಗಿದ್ದೇನು ಅಂತ ಅಲ್ಲಿ? ಓಕೆ, ಇನ್ನು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮದಲ್ಲಿ ಒಂದು ಈ ಗಣೇಶ ಉತ್ಸವ ಸಂದರ್ಭದಲ್ಲಿ ಒಂದು ಗಲಾಟೆ ಆಗಿರ್ತಕ್ಕಂಥದ್ದು. ನಿನ್ನೆ ಬಹಳಷ್ಟು ಏನು ಪ್ರಮುಖವಾಗಿ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಏನು ಸಾರ್ವಜನಿಕ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆಯ ಒಂದು ಕಾರ್ಯಕ್ರಮ ಏನು ನಡೆದಿತ್ತು. ಆ ಒಂದು ಸಂದರ್ಭದಲ್ಲಿ ಎರಡು ಗುಂಪುಗಳು ಏನಿದೆ ಕರೋಶಿ ಗ್ರಾಮದಲ್ಲಿ ಮುಖಾಮುಖಿ ಆಗುತ್ತೆ. ಜೊತೆಗೆ ಎರಡು ಗುಂಪುಗಳು ಪರಸ್ಪರವಾಗಿ ಒಂದು ಸಾರ್ವಜನಿಕ ಗಣೇಶ ಮೂರ್ತಿಗಳನ್ನು ತೆಗೆದುಕೊಂಡು ಹೋಗ್ತಿರ್ತಾರೆ. ಈ ಒಂದು ಸಂದರ್ಭ ಪಟಾಕಿ ಹಚ್ಚುವ ವಿಚಾರದಲ್ಲಿ ಅಂದ್ರೆ ಆ ಒಂದು ಎರಡು ಗುಂಪುಗಳ ಮಧ್ಯೆ ಒಂದು ಮಾತಿನ ಚಕಮಕಿ ಆರಂಭ ಆಗುತ್ತೆ. ತದನಂತರ ಎರಡು ಗುಂಪುಗಳು ಪರಸ್ಪರ ಒಂದು ಮಾರಾಮಾರಿ ಮಾಡಿಕೊಳ್ಳುತ್ತವೆ. ತದನಂತರ ಏನು ಸ್ಥಳಕ್ಕೆ ಬಂದಂತ ಪೊಲೀಸ್ ಆಗಿರ್ಬೋದು ಮತ್ತು ಸ್ಥಳೀಯರಾಗಿರ್ಬೋದು ಅದನ್ನ ಒಂದು ಗಲಾಟೆನ ನಿಯಂತ್ರಿಸುವ ಪ್ರಯತ್ನ ಮಾಡ್ತಾರೆ. ಆನಂತರ ಏನು ಒಂದಿಷ್ಟು ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಅದನ್ನು ತಿಳಿಗೊಳಿಸುವ ಕೆಲಸವನ್ನ ಏನು ಬೆಳಗಾವಿಯ ಪೊಲೀಸರು ಮಾಡ್ತಾರೆ ಅಂತ ಹೇಳ್ಬೋದು. ಆದ್ರೆ ಏನು ಸಾರ್ವಜನಿಕ ಗಣೇಶೋತ್ಸವ ಹಿನ್ನೆಲೆಯಲ್ಲಿ ನಿನ್ನೆ ಸಾಕಷ್ಟು ಗಣೇಶ ಮೂರ್ತಿಗಳನ್ನ ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ತೆಗೆದುಕೊಂಡು ಹೋಗಿ ಅದನ್ನ ಪ್ರತಿಷ್ಠಾಪನೆ ಮಾಡುವಂತ ಕೆಲಸ ಮಾಡ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಒಂದು ಗಲಾಟೆ ಆಗಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಶ್ರೀಧರ್ ಡೀಟೇಲ್ಸ್ಗೆ.